ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾ ಇನ್ ದ ಕಿಚನ್. ನಾನಿವತ್ತು ಒಂದು ಸೂಪರ್ ಆಗಿರುವಂಥ ಅವಲಕ್ಕಿ ಸಂಡಿಗೆ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಒಂದು ಸತಿ ಎಣ್ಣೆಗೆ ಹಾಕಿದ್ರೆ ಅದ್ರ 3ರಷ್ಟು ಅರಳುವಂಥ ಅವಲಕ್ಕಿ ಸಂಡಿಗೆ ಮಾಡೋದಂತೂ ತುಂಬಾ ಸುಲಭ. ಇಲ್ಲಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಮೇನ್ ಇಂಗ್ರೀಡಿಯೆಂಟ್ ಬಂದು ಪೋಹ, ತಿನ್ ಪೋಹ ಬರುತ್ತಲ್ಲ ಅದು, ತೆಳುವು ಅವಲಕ್ಕಿನ ತಗೊಳ್ಳಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4 ಚಿಟಿಕೆ ಆಗುವಷ್ಟು ಸೋಡಾ ಪುಡಿನ ತೊಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ, 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ನ ತೊಗೊಂಡಿದ್ದೀನಿ. ಇಷ್ಟಿದ್ರೆ ನಮಗೆ ರುಚಿಯಾದ ಸಂಡಿಗೆ ಒಂದು ದಿನದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಸುಲಭ ಇದನ್ನು ಮಾಡಲಿದ್ದು. ಇಲ್ಲಿ ಫಸ್ಟಿಗೆ ನಾನೊಂದು ಪಾತ್ರೆಗೆ ಜಾಲರಿನ ಇಟ್ಕೊಂಡಿದ್ದೀನಿ. ಈ ಥರ ಜಾಲರಿನ ತೊಗೊಳ್ಳಿ, ಇದರಿಂದ ನಮಗೆ ಇದನ್ನು ವಾಶ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ನಾನು ಅರ್ಧ kg ಪ್ಯಾಕೆಟ್ ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ, ತೆಳು ಅವಲಕ್ಕಿ. ಇದರಲ್ಲಿ ನಾನು ಅರ್ಧ ಮಾಡ್ತಾಯಿದ್ದೀನಿ, ಅಂದರೆ 1/4 kg ಆಗುವಷ್ಟು ಅವಲಕ್ಕಿನ ತೊಗೋತಾ ಇದ್ದೀನಿ. ಇದರಲ್ಲಿ ಒಂದು ಪ್ಯಾಕು ಅರ್ಧ kg ಇದೆ, ಇದರಲ್ಲಿ ಅರ್ಧ ಭಾಗದಷ್ಟು ತೊಗೊಂಡ್ರೆ 1/4 kg ಆಗುತ್ತೆ. 1/4 kgಲಿ ಆಲ್ಮೋಸ್ಟ್ ಒಂದು 20ರಿಂದ 25 ಸಂಡಿಗೆಗಳು ರೆಡಿ ಆಗುತ್ತೆ. ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಮಾಡ್ಕೊಳ್ಳಿ. ಈ ಥರ ತೆಳು ಅವಲಕ್ಕಿನೇ ಆಗಬೇಕು, ಗಟ್ಟಿ ಅವಲಕ್ಕಿ ತೊಗೊಂಡ್ರೆ ಚೆನ್ನಾಗಾಗೋದಿಲ್ಲ. ಈ ಥರ ತೆಳು ಅವಲಕ್ಕಿನ ತೊಗೊಂಡು ಒಂದು ಜಾಲರಿಗೆ ಹಾಕ್ಕೊಂಡು ಇದಕ್ಕೆ ನಾವು 2ರಿಂದ 3 ಸಲ ನೀರನ್ನ ಈ ಥರ ಹಾಕಿ ಅದನ್ನು ಒಂದು ಸಲ ವಾಶ್ ಮಾಡ್ಕೊಬೇಕು. ಈ ಥರ ಜಾಲರಿ ಪಾತ್ರೆ ಯಾಕೆ ತೊಗೊಬೇಕು ಅಂದರೆ, ನಾವು ಡೈರೆಕ್ಟಾಗಿ ತೆಳು ಅವಲಕ್ಕಿನ ತೊಳೆಯೋಕೆ ಹೋದರೆ ಕೈಗೆ ಏನೂ ಸಿಗೋದಿಲ್ಲ, ಎಲ್ಲ ನೀರಲ್ಲಿ ಮಿಕ್ಸ್ ಆಗಿಬಿಡುತ್ತೆ. ಹಾಗಾಗಿ ನಾವು ಈ ಥರ ಮೆಥಡ್ನ ಯೂಸ್ ಮಾಡಬೇಕು. ಈ ಥರ ಜಾಲರಿ ಪಾತ್ರೆಗೆ ಹಾಕ್ಕೊಂಡು ಈ ಥರ ನೀರನ್ನ ಹಾಕ್ಕೊಂಡು ವಾಶ್ ಮಾಡಿಕೊಂಡ್ರೆ ನೀಟಾಗಿ ಅದು ಏನೇನು ಗಲೀಜಿರುತ್ತೋ ಅವಲಕ್ಕಿಯಲ್ಲಿ ಅದೆಲ್ಲ ಹೋಗುತ್ತೆ, ಅವಲಕ್ಕಿ ನೀಟಾಗಿ ಆಗುತ್ತೆ. ನೋಡಿ, ಈ ಥರ ಒಂದು 2ರಿಂದ 3 ಸಲ ನೀರನ್ನ ಹಾಕ್ಕೊಂಡು ಇದನ್ನು ತೊಳ್ಕೊಬೇಕಾಗತ್ತೆ. ಈ ಎಕ್ಸ್ಟ್ರಾ ನೀರನ್ನೆಲ್ಲ ನಾವು ಸೋರಿಸ್ಕೊಬೇಕು. ಒಂದು 10 ನಿಮಿಷ ಅದನ್ನು ಹಾಗೆ ಬಿಟ್ಟರೆ ನಮಗೆ ಅವಲಕ್ಕಿ ಚೆನ್ನಾಗಿ ನೆನೆಯುತ್ತೆ. ಗಟ್ಟಿ ಅವಲಕ್ಕಿ ತೊಗೊಳೋದ್ರಿಂದ ಹಿಟ್ಟು ಚೆನ್ನಾಗಾಗೋದಿಲ್ಲ. ಆದಷ್ಟು ನೀವು ತೆಳು ಅವಲಕ್ಕಿನೇ ಬಳಸಬೇಕಾಗತ್ತೆ ಈ ಸಂಡಿಗೆಗೆ. ಈಗ ನೋಡಿ, ಎಕ್ಸ್ಟ್ರಾ ನೀರೆಲ್ಲ ಈ ಥರ ಪ್ರೆಸ್ ಮಾಡಿ ತೆಗೆದು ನಾನು ಇದನ್ನು ಒಂದು 10ರಿಂದ 15 ನಿಮಿಷ ಬಿಟ್ಬಿಡಿ. 15 ನಿಮಿಷ ಈ ಥರ ಒಂದು ಟವಲ್ನ ಕ್ಲೋಸ್ ಮಾಡಿ 15 ನಿಮಿಷ ಬಿಡ್ತಾ ಇದ್ದೀನಿ. 15 ನಿಮಿಷ ಆದಮೇಲೆ ನೀವು ಇದನ್ನು ನೋಡಿದ್ರೆ ಆ ಫುಲ್ ಅವಲಕ್ಕಿ ಚೆನ್ನಾಗಿ ನೀರೆಲ್ಲ ಹೀರ್ಕೊಂಡು ನೋಡಿ, ಈ ಥರ ಸಾಫ್ಟಾಗಿ ಒಂಚೂರು ಗಂಟಿಲ್ದಿರೋ ಥರ ಹಿಟ್ಟು ರೆಡಿ ಆಗುತ್ತೆ. ಈ ಹಿಟ್ಟು ರೆಡಿ ಆದರೆ ನಮಗೆ ಸಂಡಿಗೆ 90 ಭಾಗದಷ್ಟು ರೆಡಿ ಆಗಿಬಿಡುತ್ತೆ. ಸಂಡಿಗೆ ಮಾಡಿ ಬಿಸಿಲಲ್ಲಿ ಅಂದರೆ ಒಣಗಿಸ್ಕೊಂಡ್ರೆ ಮುಗ್ದೋಯ್ತು, ನಮ್ಮ ಸಂಡಿಗೆ ರೆಡಿ ಆಗುತ್ತೆ. ಈಗ ನೋಡಿ, ಹಿಟ್ಟನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಅಂದರೆ ಒಣಮೆಣಸಿನ್ಕಾಯಿನ ಪುಡಿ ಮಾಡಿ ಹಾಕ್ಕೊಳ್ಳಿ. ನಂತರ ಅರ್ಧ ಟೀ ಚಮಚದಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪು ಈಗ ಕಮ್ಮಿ ಅನಿಸುತ್ತೆ, ಬಟ್ ಆಮೇಲೆ ಸರಿ ಆಗುತ್ತೆ. ಮತ್ತು ಒಂದು 4 ಚಿಟಿಕೆ ಆಗುವಷ್ಟು ಸೋಡಾ ಪುಡಿನ ಮಾತ್ರ ಮಿಸ್ ಮಾಡಬೇಡಿ, ತುಂಬಾ ಚೆನ್ನಾಗಾಗುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ನಾದ್ಕೊಳ್ಳಿ ಒಂದು 5 ನಿಮಿಷ. ನಾನು ಈ ವಿಡಿಯೋದಲ್ಲಿ ಫಾಸ್ಟಾಗಿ ತೋರಿಸಿದ್ದೀನಿ, ಬಟ್ ನೀಟಾಗಿ ನಾದ್ಕೊಂಡು ಹಿಟ್ಟು ಸಾಫ್ಟ್ ಆದಮೇಲೆ ಒಂದೇ 1 ಸ್ಪೂನು ಎಣ್ಣೆನ ಹಾಕ್ಕೊಂಡು ನೀಟಾಗಿ ಪ್ರೆಸ್ ಮಾಡಿ ಇದನ್ನು ಇಟ್ಕೊಳ್ಳಿ. ನೋಡಿ, ಹಿಟ್ಟು ರೆಡಿಯಾಗೇ ಹೋಯ್ತು. ಒಂದು 5ರಿಂದ 10 ನಿಮಿಷದಲ್ಲಿ ನಮಗೆ ಹಿಟ್ಟು ರೆಡಿ ಆಗುತ್ತೆ. ಅವಲಕ್ಕಿ ನೆನೆಸ್ಬಿಟ್ರಂತೂ 10 ನಿಮಿಷಕ್ಕೆ ನಮಗೆ ಹಿಟ್ಟು ರೆಡಿ ಆಗುತ್ತೆ. ನಾನಿಲ್ಲಿ ಶಾವಿಗೆ ಮಾಡ್ತೀನಿ, ಅಂದರೆ ಚಕ್ಲಿ ಮಾಡ್ತೀನಲ್ಲ, ಚಕ್ಲಿ ಮಿಷಿನ್ನೇ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ತೊಗೊಳ್ಳಿ. ಈ ಥರ ಬಿಲ್ಲೆ ನೋಡಿ, ನಾನು ಈ ಸೈಜಿನ ಬಿಲ್ಲೆ ತೊಗೊಂಡಿದ್ದೀನಿ. ನೀವು ಇದನ್ನಾದರೂ ತೊಗೊಬೋದು, ಇಲ್ಲ ತುಂಬ ಚಿಕ್ಕದಿರುತ್ತಲ್ಲ ಅದನ್ನಾದರೂ ತೊಗೊಬೋದು. ನಿಮ್ಗೆ ಯಾವ್ದು ಇಷ್ಟ ಅದನ್ನು ತೊಗೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಈಸಿನೂ ಕೂಡ. ಇದನ್ನು ಮೇಯ್ನ್ ಮರಿಬೇಡಿ, ನೀವು ಮಾಡೋಕ್ಕೆ ಮುಂಚೆ ನೀಟಾಗಿ ಎಣ್ಣೆನ ಹಚ್ಕೊಬೇಕಾಗತ್ತೆ. ಆ ಚಕ್ಲಿ ಒಳ್ಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆನ. ಇಲ್ಲಿ ನಾನು ಫಸ್ಟು ಪ್ಲೇಟಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ನಂತರ ನಾನಿಲ್ಲಿ ಡೈರೆಕ್ಟಾಗಿ ಬಿಸಿಲಲ್ಲಿ ಮಾಡಿದ್ದೀನಿ, ಬಟ್ ನೀವು ಫ್ಯಾನಲ್ಲಿ ಕೂಡ ಮಾಡಿ ಮನೆಯೊಳಗೆ ಒಣಗಿಸ್ಕೊಬೋದು. ಒಂದು 2 ದಿನ ಟೈಮ್ ಹಿಡಿಯುತ್ತೆ ಅಷ್ಟೇ. 2 ದಿನ ಫ್ಯಾನಲ್ಲಿ ನೀವು ಒಣಗಿಸ್ಕೊಂಡ್ರೆ ಮನೆ ಒಳಗೆ ಕೂಡ ಮಾಡ್ಬೋದು. ನಮ್ಮ ಮನೇಲಿ ಬಿಸಿಲಿಲ್ಲ, ಮೇಲ್ ಟೆರಸ್ಸಿಗೆ ಹೋಗಲ್ಲ ಅನ್ನೋರು ಈ ಮೆಥಡ್ನ ಯೂಸ್ ಮಾಡಿ ಫ್ಯಾನಲ್ಲೇ ಒಣಗಿಸ್ಕೊಳ್ಳಿ. ನೋಡಿ, ಜಸ್ಟು ಹಿಟ್ಟನ್ನು ಫಿಲ್ ಮಾಡಿಕೊಂಡೆ, ಎಣ್ಣೆ ಹಾಕೋದನ್ನ ಮಾತ್ರ ಮರಿಬೇಡಿ, ಅಂಟ್ಬಿಡುತ್ತೆ. ಇಲ್ಲ ಅಂದರೆ ಒಂದೇ ಒಂದು ರೌಂಡು, ಈ ರೌಂಡು ನಿಮಗೆ ಸಂಡಿಗೆ ಆಲ್ಮೋಸ್ಟ್ 3ರಷ್ಟು ಉಬ್ಬಿ ಬರುತ್ತೆ. ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ನಾನು ಹಾಕಿದ ಸೈಜ್ಗೂ ಅದು ಅರಳಿರೋಂಥ ಸೈಜ್ಗೂ ತುಂಬಾ ರುಚಿಯಾಗಿರುತ್ತೆ. ಅನ್ನ ಸಾಂಬಾರು ಜೊತೆ ಎಲ್ಲ ತಿನ್ನೋಕ್ಕೆ ವರ್ಷ ಇಡೀ ನೀವು ಇದನ್ನು ಸ್ಟೋರ್ ಮಾಡಿ ತಿನ್ಬೋದು. ನೋಡಿ, ಈ ಥರ ಮಾಡಿ ಒಂದೇ 1 ರೌಂಡ್ ಸಾಕು, ಜಾಸ್ತಿ ಬೇಡ. ಇನ್ನು ಮಿಕ್ಕಿದ್ದೆಲ್ಲ ನಾನು
ಟೆರೆಸ್ ಮೇಲೆ ಬಿಸಿಲಿರೋದ್ರಿಂದ ಅಲ್ಲೇ ನಾನು ಹಾಕೋತಾ ಇದ್ದೀನಿ. ನೀವು ಫ್ಯಾನಲ್ಲಿ ಕೂಡ ಒಣಗಿಸ್ಕೊಬೋದು. ಬಿಸಿಲಲ್ಲಾದರೆ ಆಲ್ಮೋಸ್ಟ್ ಒಂದು ದಿನ ನೀವು ಬೆಳಗ್ಗೆ 10 o'clockಗೆಲ್ಲ ಹಾಕ್ಬಿಟ್ರೆ ಸಂಜೆ ಅಷ್ಟೊತ್ತಿಗೆ ಒಣಗಿಬಿಡುತ್ತೆ. ಫ್ಯಾನಲ್ಲಾದರೆ 2 ದಿನ ಹಿಡಿಯುತ್ತೆ. ನೀವು ಬಿಸಿಲಿಲ್ಲ ಮಾಡೋಕ್ಕಾಗಲ್ಲ ಅನ್ನೋದು ಬೇಡ, ಬಿಸಿಲಲ್ಲಿ ಬೇಡ ಅಂದ್ರೂ ಫ್ಯಾನಲ್ಲಿ ಆರಾಮಾಗಿ ಮನೆಯೊಳಗೇ ನೀವು ಮಾಡ್ಕೊಬೋದು. ನೋಡಿ 1 ರೌಂಡು ನಾನು ಮಾಡ್ತಾಯಿದ್ದೀನಿ ಅಷ್ಟೇ. 1 ರೌಂಡ್ ಹಾಕಿದ್ರೆ ನೀವು ಆರಾಮಾಗಿ ಒಣಗಿಬಿಡುತ್ತೆ. ಜಾಸ್ತಿ ದಪ್ಪ ಮಾಡ್ಕೊಳಕ್ಕೆ ಹೋಗಬೇಡಿ, ಒಣಗೋದಿಲ್ಲ ಬೇಗ. ಹಾಗಾಗಿ ತೆಳುವಾಗೆ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಒಣಗುತ್ತೆ. ಹಿಂಗೆ ನೋಡಿ ಎಲ್ಲನೂ ನಾನಿಲ್ಲಿ ಮಾಡಿ ಇಡ್ತಾಯಿದ್ದೀನಿ. ನಾನು ಬೆಳಗ್ಗೆ ಒಂದು 10 o'clockಗೆ ಹಾಕಿದ್ದೆ, ಒಟ್ಟೆ ಒಂದು 12 o'clockಗೆ ಇದನ್ನು ಮಗ್ಚಿ ಮತ್ತೆ ಒಣಗೋಕ್ಕಿಟ್ಟೆ. ನೀವು ಅಷ್ಟೇ 1 ಡೇ ಆದಮೇಲೆ ಇದನ್ನು ತಿರುಗಿಸ್ಕೊಳ್ಳಿ. ಫ್ಯಾನಲ್ಲಿ ಒಣಗಿಸೋದಾದರೆ, ಬಿಸಿಲಲ್ಲಾದರೆ ಒಂದು 2 ಅವರ್ಗೆಲ್ಲ ಸ್ವಲ್ಪ ಒಣಗಿಬಿಡುತ್ತೆ 1 ಲೇಯರು. ಆಗ ನೀವು ಇನ್ನೊಂದು ಕಡೆ ತಿರುಗಿಸಿ ಮತ್ತೆ ಒಣಗೋಕ್ಕಿಟ್ರೆ ಸಂಜೆ ಅಷ್ಟೊತ್ತಿಗೆ ನಿಮಗೆ ಗರ್ಗರಿಯಾದಂಥ ಅವಲಕ್ಕಿ ಸಂಡಿಗೆ ರೆಡಿ ಆಗಿಬಿಡುತ್ತೆ. ಈಗ ನೋಡಿ ಆಲ್ಮೋಸ್ಟ್ 2 hours ಆಗಿತ್ತು ನಾನು ಹಾಕಿ. ನೋಡಿ ಈಗ ತಿರುಗಿಸಿದ್ರೆ ಮೇಲೆಲ್ಲ ಒಣಗಿದೆ, ಕಲರ್ ಚೇಂಜ್ ಆಗಿದೆ, ಗೊತ್ತಾಗ್ತಾ ಇರ್ಬೋದು ನಿಮಗೆ. ಮತ್ತು ತಳದಲ್ಲಿ ಇದನ್ನು ಒಣಗೋಕ್ಕೆ ಬಿಟ್ಬಿಡಬೇಕು. ಆಲ್ಮೋಸ್ಟ್ ನಾನು ಬೆಳಗ್ಗೆಯಿಂದ ಒಂದು 10 o'clockಯಿಂದ ಸಂಜೆ 5ವರೆಗೂ ಬಿಸಿಲಿರುತ್ತೆ. ಈ ಸಮ್ಮರಲ್ಲಿ ಅಂದರೆ ಈ ಬೇಸಿಗೆಗಾಲದಲ್ಲಿ ಬಿಸಿಲು ಜಾಸ್ತಿನೇ ಇರೋದ್ರಿಂದ ನೀವು ಈ ಥರದ್ದೆಲ್ಲ ಸಂಡಿಗೆ ಆಗಲಿ ಮತ್ತು ಈರುಳ್ಳಿ ಸಂಡಿಗೆನೂ ಮಾಡಿ ಹಾಕಿದ್ದೀನಿ ನಾನು. ಮತ್ತು ಮಿಕ್ಕಿರುವಂಥ ಅನ್ನದಲ್ಲಿ ಮಾಡಿರುವಂಥ ಸಂಡಿಗೆನೂ ಹಾಕಿದ್ದೆ. ಅದನ್ನೆಲ್ಲನೂ ಮಾಡಿ ಇಟ್ಕೊಂಬಿಟ್ರೆ ವರ್ಷ ಪೂರ್ತಿ ನಿಮಗೆ ಆರಾಮಾಗಿ ಸಂಡಿಗೆ ಸಿಗುತ್ತೆ. ನೀವು ಅನ್ನ ಸಾಂಬಾರು ಜೊತೆ ಏನು ತಿನ್ನಬೇಕು ಅಂದಾಗ ಇದನ್ನು ಫ್ರೈ ಮಾಡಿಕೊಟ್ರೆ ಎಲ್ಲರೂ ಖುಷಿಯಾಗಿ ತಿಂತಾರೆ. ನೋಡಿ ಸಂಜೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಫುಲ್ಲು ಡ್ರೈ ಆಗಿಬಿಟ್ಟಿತ್ತು. ಎಷ್ಟು ಸಣ್ಣದಾಗಿದೆ ನೋಡಿ, ಸೈಜ್ ನೋಡ್ತಾ ಇರ್ಬೋದು ನೀವೇ. ಈಗ ನಾನು 1 ಡೇ ಆಗಿತ್ತು, ನೆಕ್ಸ್ಟ್ ಡೇ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಎಣ್ಣೆನ ಬಿಸಿ ಮಾಡಿ ಇಟ್ಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ತಕ್ಷಣ ಹಾಕಿದ್ರೆ 2 ರಿಂದ 3 ಸೆಕೆಂಡ್ಗೆಲ್ಲ ಅರಳ್ಬಿಡುತ್ತೆ. ನೋಡಿ ಡ್ರೈ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ನಾನು ಹಾಕಿದ ಸೈಜ್ಗೂ ಇವಾಗ್ಲಿಗೂ ನೀವು ಅಬ್ಸರ್ವ್ ಮಾಡ್ಬೋದು, ಇಷ್ಟು ಸಣ್ಣದಾಗಿ ಕಾಣ್ತಾ ಇದೆ. ಎಣ್ಣೆಗೆ ಹಾಕಿದ ತಕ್ಷಣ ಒಳ್ಳೆ ಹೂ ಥರ ಅರಳುತ್ತೆ. ನೋಡಿ ಎಣ್ಣೆ ಬಿಸಿ ಇದೆಯಾ ಅಂತ ಚೆಕ್ ಮಾಡಿ ನೀವು ಹಾಕ್ಕೊಳ್ಳಿ. ಈಗ ಒಂದು ಹಾಕಿ ತೋರಿಸ್ತೀನಿ ನೋಡಿ, ಅಷ್ಟು ತೆಳುವಂತಾಗಿದ್ದಂಥದ್ದು ಈಗ ನೋಡಿ ಆಲ್ಮೋಸ್ಟ್ ಒಂದು 3 ಪಟ್ಟಾಗುವಷ್ಟು ಅರಳಿದೆ. ಒಂದು ಸಂಡಿಗೆ ನಿಮಗೆ ಈ ಸೈಜಲ್ಲಿ ಬರುತ್ತೆ. ತುಂಬಾ ಸುಲಭ ಇದನ್ನು ಮಾಡೋದು. ಅವಲಕ್ಕಿ ಇದ್ಬಿಟ್ರೆ ಮನೇಲಿ ಆರಾಮಾಗಿ ಮಾಡ್ಕೊಬೋದು. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೊಳ್ಳಿ. ನಾನು ಇಲ್ಲಿ 1/4 kg ಅವಲಕ್ಕಿಯಲ್ಲಿ 20-25 ಸಂಡಿಗೆ ರೆಡಿಯಾಗಿತ್ತು. ಸೊ ಈ ರೆಸಿಪಿನ ನೀವು ಮಾತ್ರ ಮಿಸ್ ಮಾಡ್ದಲೇ ಟ್ರೈ ಮಾಡಿ. ತುಂಬಾ ರುಚಿಯಾದಂಥ ಅವಲಕ್ಕಿ ಸಂಡಿಗೆ ನಿಮ್ಮ ಮನೇಲಿ ಕೂಡ ರೆಡಿಯಾಗುತ್ತೆ. ಸೊ ಇನ್ಯಾಕೆ ತಡ, ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲೇ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ನೋಡಿ ನಾನಿಲ್ಲಿ ಬ್ರೇಕ್ ಮಾಡಿ ಕೂಡ ತೋರಿಸಿದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಾಗಿತ್ತು, ರುಚಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ಮಿಸ್ ಮಾಡ್ದಲೇ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ನನ್ನ ರೆಸಿಪೀಸ್ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.